ಇವತ್ತೇನು ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಬಂಗಾರಪೇಟೆಯಲ್ಲಿ ವಿದ್ಯುತ್ ಅವಘಡ ಜಾಸ್ತಿ ಇದೆ, ವಿದ್ಯುತ್ ಪ್ರಾಬ್ಲಮ್ ಜಾಸ್ತಿ ಇದೆ, ಕಡಿತ ಜಾಸ್ತಿ ಆಗ್ತಾಯಿದೆ. ಬೆಸ್ಕಾಂ ಅವರು ಸಿಕ್ಕಾಪಟ್ಟೆ ಕರೆಂಟ್ನ ತೆಗಿತಾ ಇದ್ದಾರೆ. ಇದು ಏನೋ ಒಂದು ಕಾರಣ ಹೇಳ್ತಾರೆ ಅವರು, ಮಳೆ ಬರ್ತೈತೆ ಅದು ಇದು ಏನೋ ಒಂದು ಹೇಳಿ ಮಾತ್ರ ಕಲ್ಸ್ಕೊಳ್ತಾ ಇದ್ದಾರೆ. ಆದರೆ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಇವತ್ತು ನೋಡಿ, ನೆನ್ನೆ ರಾತ್ರಿ ಕರೆಂಟೇ ಇಲ್ಲ, ಏನು ಮಾಡೋದು? ಮಕ್ಕಳು ಕೊಯ್ಯೋ ಅಂತ ಅಳ್ತಾ ಇರ್ತಾರೆ. ಸೊಳ್ಳೆಗಳ ಕಾಟ ಬೇರೆ, ತಿಗ್ನೆಗಳ ಕಾಟ ಬೇರೆ, ಗಾಳಿ ಇಲ್ಲ, ಫ್ಯಾನ್ ಹಾಕ್ಕೊಂಡ್ರೆ ಮಾತ್ರ ಸ್ವಲ್ಪ ಚಳಿ ಆಗಿರ್ತದೆ, ಇಲ್ಲಾಂದರೆ ತುಂಬ ಬಾಧೆ ಆಗುತ್ತೆ. ಕರೆಂಟ್ ಇಲ್ಲ ಅಂದರೆ ಎಲ್ಲ ಕೆಲಸಕ್ಕೂ ಅಷ್ಟೇ, ರೈತರಿಗೂ ಅಷ್ಟೇ, ವ್ಯವಸಾಯ ಮಾಡೋಕ್ಕಾಗಲ್ಲ, ನೀರಿಲ್ಲ, ತುಂಬ ಎಲ್ಲದಕ್ಕೂ ತೊಂದರೆ ಆಗ್ತಾಯಿದೆ. ಕರೆಂಟ್ ಇಲ್ದಿರ ಎಲ್ಲದಕ್ಕೂ ಕರೆಂಟ್ ಬೇಕೇ ಬೇಕು. ದಯವಿಟ್ಟು ಸರ್ಕಾರ ನಿರಂತರ ಕರೆಂಟ್ ಇರಬೇಕು, ಯಾವಾಗಲೂ ಕರೆಂಟ್ ಕೊಡಬೇಕು ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳು ಓದೋದೇ ಇಲ್ಲ, ಕರೆಂಟ್ ಇರೋದು ಎಲ್ಲಿ ಓದ್ತಾರೆ ಮಕ್ಕಳು? ಅದಕ್ಕೆ ತುಂಬ ಕಷ್ಟ ಆಗಿದೆ ಎಲ್ಲ ರೀತಿಯೂ. ಅದಕ್ಕೆ ದಯವಿಟ್ಟು ಸರ್ಕಾರ, ಬೆಸ್ಕಾಂ ಅಧಿಕಾರಿಗಳು ಯಾವಾಗ ನಿರಂತರ ಕರೆಂಟ್ ಕೊಡಬೇಕು. ಇಲ್ಲದಿದ್ದರೆ ನಾವು ಆತ್ಮವಿಶ್ವಾಸವಾಗ ದಲಿತ ಶಕ್ತಿ ಸೇನೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀನಿ.